ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದ ಹುಣಸಿನಕೆರೆ 8 ಫೀಟ್ ರಸ್ತೆ ಹಾಗೂ ಸುತ್ತಮುತ್ತ ಕಸದ ರಾಶಿ, ಅಸಮರ್ಪಕ ಸ್ವಚ್ಛತೆ. ಮಹಾನಗರ ಪಾಲಿಕೆ ಆಯುಕ್ತ ಆರ್ ಕೃಷ್ಣಮೂರ್ತಿ ಅವರಿಗೆ ತಲೆದಂಡ ವಿಧಿಸಿ ಕಡ್ಡಾಯ ರಜೆ ಆದೇಶ. ಸ್ವಚ್ಛತಾ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಅನಿವಾರ್ಯ ಎಂದ ಜಿಲ್ಲಾಧಿಕಾರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದ ಹಿನ್ನೆಲೆ ಹಾಸನದಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ಮುಂದಿನ ಪೀಳಿಗೆಗೆ ಮಾಲಿನ್ಯ ನಿಯಂತ್ರಣದ ಅರಿವು ಮೂಡಿಸುವುದು ಮುಖ್ಯ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅಭಿಮತ. ವಿಮಾನ ನಿಲ್ದಾಣ ಸುತ್ತ 30 ಅಡಿ ರಸ್ತೆ ನಿರ್ಮಾಣಕ್ಕೆ 15 ದಿನಗಳ ಗಡುವು. ನಮ್ಮ ಭೂಮಿ, ನಮ್ಮ ಬೆವರು, ನಮ್ಮ ಹಕ್ಕು ಇನ್ನು ಮೌನವಾಗುವುದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಕೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸ್ವಚ್ಛತೆ, ಸಾರ್ವಜನಿಕ ಸ್ಥಳಗಳ ನಿರ್ವಹಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ತೋರಿದ ಕಾರಣಕ್ಕೆ ಪಾಲಿಕೆ ಆಯುಕ್ತ ಆರ್ ಕೃಷ್ಣಮೂರ್ತಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ತಲೆದಂಡ ವಿಧಿಸಿ ಕಡ್ಡಾಯ ರಜೆ ಘೋಷಣೆ ಮಾಡಿದ್ದಾರೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸ್ಥಳಗಳ ನಿರ್ವಹಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ತೋರಿದ ಕಾರಣಕ್ಕೆ ಪಾಲಿಕೆ ಆಯುಕ್ತ ಆರ್ ಕೃಷ್ಣಮೂರ್ತಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ತಲೆದಂಡ ವಿಧಿಸಿ ಕಡ್ಡಾಯ ರಜೆಗೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿ ಮಂಗಳವಾರ ನಡೆಯುವ ನಗರ ಪರಿವೀಕ್ಷಣೆ ವೇಳೆ ಈ ಬಾರಿ ಬೆಳಗ್ಗೆ 8 ಗಂಟೆಗೆ ಹುಣಸಿನಕೆರೆ 80 ಫೀಟ್ ರಸ್ತೆಯ ಸ್ವಚ್ಛತೆಯನ್ನ ಪರಿಶೀಲಿಸಲಾಯಿತು. ಸ್ಥಳೀಯ ತಪಾಸಣೆಯಲ್ಲಿ ರಸ್ತೆ ಬದಿಗಳಲ್ಲಿ ಹಾಗೂ ಹುಣಸಿನಕೆರೆಯ ಸುತ್ತಮುತ್ತ ಕಸದ ರಾಶಿ ಕಂಡು ಬಂದಿದ್ದು, ಸ್ವಚ್ಛತೆ ಸಮರ್ಪಕವಾಗಿ ನಿರ್ವಹಣೆಗೊಂಡಿಲ್ಲ ಎಂಬುದು ಬೆಳಕಿಗೆ ಬಂದಿದೆ. ಈ ಕುರಿತು ಆಯುಕ್ತರಿಗೆ ಕೂಡಲೇ ಕಸ ತೆರವುಗೊಳಿಸುವಂತೆ ಹಾಗೂ ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯದಂತೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಯಿತು. ಆದರೆ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪವೊಡ್ಡಿ ಆಯುಕ್ತರು ಮೇಲಾಧಿಕಾರಿಗಳ ಸೂಚನೆ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿರುವುದು ವರದಿಯಾಗಿದೆ. ಇದನ್ನ ಪರಿಗಣಿಸಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಆರ್ ಕೃಷ್ಣಮೂರ್ತಿಯವರನ್ನ ಅಕ್ಟೋಬರ್ 28ರಿಂದ ಜಾರಿಗೆ ಬರುವಂತೆ ಕಡ್ಡಾಯ ರಜೆ ಮೇಲೆ ಕಳಿಸುವ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಕೆಎಂ ರಮೇಶ್ ಅವರನ್ನ ಮುಂದಿನ ಆದೇಶದವರೆಗೆ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರ ಹೆಚ್ಚಿನ ಪ್ರಭಾರ ವಹಿಸಲು ಸೂಚಿಸಲಾಗಿದೆ. ಪಾಲಿಕೆಯ ಸ್ವಚ್ಛತಾ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಹಾಸನದಲ್ಲಿ ವಿಜೃಂಭಣೆಯಿಂದ ಆಚರಿಸಿತು. ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತಗಳ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮವನ್ನ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಉದ್ಘಾಟಿಸಿ ಮಾತನಾಡಿ, ಇಂದಿನ ಪರಿಸರ ಕಾಳಜಿಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ನಮ್ಮ ಮುಖ್ಯ ಗುರಿ. ಮುಂದಿನ ಪೀಳಿಗೆಯವರೆಗೆ ಸ್ವಚ್ಛ ಹಾಗೂ ಆರೋಗ್ಯಕರ ಪರಿಸರವನ್ನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕೊರೋನಾ ಸಮಯದಲ್ಲಿ ಆಮ್ಲಜನಕ ಕೊರತೆಯಿಂದ ಎದುರಿಸಿದ್ದ ಸಮಸ್ಯೆಗಳು ಪರಿಸರದ ಮಹತ್ವವನ್ನು ಸ್ಮರಿಸುತ್ತಿವೆ. ವಾಯು, ಜಲ ಮತ್ತು ಭೂಮಾಲಿನ್ಯ ನಿಯಂತ್ರಣ ಎಲ್ಲರ ಕರ್ತವ್ಯವೆಂದು ಹೇಳಿದರು. ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ನಾವು ಮಂಡಳಿಯಲ್ಲಿ ಚರ್ಚೆ ಮಾಡಿ ತೆಗೆದುಕೊಂಡಂತ ತೀರ್ಮಾನ ಏನಂದ್ರೆ, ನಾವು ಯಾವುದೋ ಕಾರ್ಯಕ್ರಮ ಬೆಂಗಳೂರು ಮಾಡ್ತಾರೆ, ಉದ್ಯಮಿಯವರನ್ನ ಕರ್ಕೋ, ಅಲ್ಲಿ ಕಾರ್ಮಿಕರನ್ನ ಕರ್ಕೋ, ವಿವಿಧ ಮುಖ್ಯಸ್ಥರುಗಳನ್ನ, ನಾಯಕರನ್ನ ಕರ್ಕೊಂಡು ಮಾಡಬಹುದು. ಯಾಕೆ ಜಿಲ್ಲಾವಾರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಂದಿದ್ದೀವಿ ಅಂದ್ರೆ, ಇವತ್ತಿನ ಪರಿಸರ ಕಾಳಜಿಯನ್ನ ನಾವು ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಲಿಲ್ಲ ಅಂದ್ರೆ, ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದೆ ಅನ್ನೋದಕ್ಕಿಂತ ಅದರ ಮಹತ್ವ ಮತ್ತು ಕಾಯ್ದೆಯ ಜವಾಬ್ದಾರಿಯನ್ನ ನಾಡಿಗೆ ಪಸರಿಸಬೇಕಾದ್ರೆ ಯಾವ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಗ ನಾವು ಎಚ್ಚರಿಸ್ತೀವೋ ಇಲ್ಲ, ಕನಿಷ್ಠ ಒಂದು 5% ಜನಕಾದರೂ ಈ ರಾಜ್ಯದಲ್ಲಿ ಮಂಡಳಿ ಯಾವ ಕಾಯ್ದೆ ಸ್ಥಾಪನೆ ಆಗಿದೆ, ಆ ಕಾಯ್ದೆ ಉದ್ದೇಶ ಏನು, ಯಾವ ಸಂದರ್ಭದಲ್ಲಿ ಈ ಕಾಯ್ದೆಗಳು ಸ್ಥಾಪಿಸಲ್ಪಟ್ಟು, ಇದರ ಮೂಲ ಉದ್ದೇಶ ಭವಿಷ್ಯತ್ತಿನ ಪೀಳಿಗೆಗೆ, ಜೀವ ರಾಶಿಗೆ ಯಾವ ರೀತಿ ಜವಾಬ್ದಾರಿ ಇದೆ ಅನ್ನೋದನ್ನ ಅರಿವು ಉಂಟು ಮಾಡ್ತಾ ನಿಮ್ಮೆಲ್ಲರ ಜವಾಬ್ದಾರಿಯನ್ನ ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ
ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಪರಿಸರ ಉಳಿಯಬೇಕಾದರೆ ಮೊದಲು ಪ್ಲಾಸ್ಟಿಕ್ ನಿಷೇಧವಾಗಬೇಕು. ಸರ್ಕಾರಿ ಕಚೇರಿಗಳಲ್ಲಿಯೇ ಪ್ಲಾಸ್ಟಿಕ್ ಬಳಕೆಗೆ ತಡೆ ಹಾಕಬೇಕು. ಯುವಕರು ಪರಿಸರದ ಕಾಳಜಿಯನ್ನ ಮನಸಾರ ಅಳವಡಿಸಿಕೊಳ್ಳಬೇಕು ಎಂದರು. ಹಲವಾರು ವಿಚಾರಗಳನ್ನ ನರೇಂದ್ರ ಸ್ವಾಮಿ ಅವರು ತಮ್ಮೆಲ್ಲರೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಪರಿಸರವನ್ನ ಯಾವ ರೀತಿ ಇಟ್ಕೊಳ್ಬೇಕು, ಪರಿಸರ ಯಾವುದರಿಂದ ಹಾಳಾಗ್ತದೆ, ಪರಿಸರ ಹಾಳಾದ್ರೆ ನಮ್ಮ ಮುಂದಿನ ಭವಿಷ್ಯ ಏನಾಗಬಹುದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊಟ್ಟ ಮೊದಲನೆಗೆ ಪರಿಸರವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲೆಲ್ಲರೂ ಕೂಡ ಯಾವುದೇ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಕೈ ಚೀಲವನ್ನು ಇಟ್ಕೊಂಡು ಹೋಗ್ತಾ ಇದ್ದು. ಇವತ್ತು ಕೈ ಚೀಲ ಇಟ್ಕೊಂಡು ಹೋಗ್ಲಿಕ್ಕೂ ಕೂಡ ಯಾರು ಕೂಡ ಆಗ್ತಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾನು ಪ್ರೀತಿಯಿಂದ ನನ್ನ ವಿದ್ಯಾರ್ಥಿ ಬಂಧುಗಳಿಗೆ ಹೇಳ್ತೀನಿ, ನೀವು ಇವತ್ತಿಂದ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಮನಸ್ಸು ಮಾಡಿದ್ರೆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ, ನೀವೆಲ್ಲರೂ ಕೂಡ ಯುವತಿರಿದ್ರ ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಪರಿಸರ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಸಂದರ್ಭ ಹೇಳ್ತೀನಿ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಇಂದು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದು ಸಂತೋಷದ ವಿಷಯ. ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಮಾಲಿನ್ಯದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ. ಎಲ್ಲರೂ ಸೇರಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ನಿರ್ಮಿಸಲು ಪ್ರಯತ್ನಿಸಬೇಕು ಎಂದರು. ನಾವು ಕುಡಿದಿರುವ ಗಾಳಿ ಆಗಿರ್ಬೋದು, ಇಲ್ಲ ನಾವು ಓಡಾಡುತ್ತಿರುವ ರಸ್ತೆಗಳಾಗಿರ್ಬೋದು, ನಾವು ಕುಡಿದಿರುವ ನೀರಿನಲ್ಲಾಗಿರ್ಬೋದು, ಇದನ್ನೆಲ್ಲ ಕಾಪಾಡುವಂತಹ ಜವಾಬ್ದಾರಿ ಒಬ್ಬ ಪ್ರಜೆಯಾಗಿ, ಜನಪ್ರತಿನಿಧಿಯಾಗಿ ಹಾಗೂ ನಾವೆಲ್ಲ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಇವತ್ತು ಎಲ್ಲ ಗಣ್ಯರು ಮಾಲಿನ್ಯ ಬಗ್ಗೆ ನಾವು ಏನು ಕ್ರಮಗಳನ್ನು ತಗೋಬೇಕು, ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ತಂದೆ ತಾಯಿಯರಿಗಾಗಿರ್ಬೋದು, ನಮ್ಮ ಜೊತೆಗಿರುವಂತಹ ಸಹಪಾಠಿಗಳಿಗಾಗಿರ್ಬೋದು, ಮಾಲಿನ್ಯ ಬಗ್ಗೆ ನಿಯಂತ್ರಣ ಬಗ್ಗೆ ನಾವು ಏನೇನು ಕ್ರಮ ತಗೋಬೇಕು, ನಾವು ವೈಯಕ್ತಿಕವಾಗಿ ಏನೇನು ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ವೈದ್ಯಕೀಯ ಕೆಲಸವನ್ನು ಮಾಡಬೇಕು. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಒಂದು ಧ್ಯೇಯ ವಾಕ್ಯವನ್ನು ಮಾಡೋಣ. ನಾವೆಲ್ಲ ಪ್ಲಾಸ್ಟಿಕ್ ಮುಕ್ತ ಹಾಸನವನ್ನ, ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನು ಮಾಡುವಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ ಅಂತ ಹೇಳಿದೆ. ನಿಮಗೆ ಅನ್ನಿಸ್ಬಹುದು ನಾವೇನೋ ತಪ್ಪಿ ಉಳ್ಕೊಂಡ್ವಿ, ಮತ್ತೆ ನಮಗೆ ಎಲ್ಲಿ ಕ್ವಶನ್ಸ್ ಅಲ್ಲ. ಓಕೆ, ಈಗ ಹೇಳಬೇಕು 3 R's ಅಂತೀವಿ. ಯಾಕೆ ಹೇಳಿ? ಪರಿಸರಕ್ಕೆ ಸಂಬಂಧಪಟ್ಟಾಗೆ 3 R's. ಎಸ್ ಹೇಳಿ, ಕರೆಕ್ಟ್? Yes, exactly. Reduce, reuse, recycle. ಅಲ್ವಾ? ವೆರಿ ಗುಡ್. ಇವೆಲ್ಲ ಬಹಳ ಬುದ್ಧಿವಂತ ಮಕ್ಕಳು ಅಲ್ವಾ? ದೊಡ್ಡ ಕ್ಲಾಪ್. ಎಸ್, ನೀವೆಲ್ಲ ಬಹಳ ಬುದ್ಧಿವಂತರು. ಹಾಗಾಗಿ ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಸ್ವಲ್ಪ ಗಂಭೀರತೆಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಧ್ಯಕ್ಷರು ಮಾಲಿನ್ಯ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಪ್ರತಿಯೊಬ್ಬರು ನಾವು ಬಿಸಾಡೋ ತ್ಯಾಜ್ಯ, ಪ್ಲಾಸ್ಟಿಕ್, ಮಲಿನ, ನಾವು ಉಪಯೋಗಿಸುವ ರಸಗೊಬ್ಬರಗಳು, ನಾವು ಉಪಯೋಗಿಸುವ ಯಾವುದೇ ವಸ್ತು, ಆ ತ್ಯಾಜ್ಯಗಳು ನಮ್ಮ ಪರಿಸರಕ್ಕೆ ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ಯೋಚನೆ ಮಾಡಿ. ಮುಂದಿನ ಸಾರಿ ಹೇಳಿದಾಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಮಾಡೋಣ ಅಲ್ವಾ? ಸೊ ಆಗ ಯಾರು ಗೆಲ್ತಾರೆ ನೋಡೋಣ. ಬರೀ ಅಷ್ಟೇ ಇಲ್ಲ, ನಾವು ಏನೇನು ಮಾತಾಡೋದು ಅದು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದರಲ್ಲೂ ಮುಖ್ಯವಾಗಿ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ರಕ್ಷಣೆ, ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ಅನೇಕ ಕಾಯ್ದೆಗಳಿವೆ, ನಿಯಮಗಳಿವೆ. ಆದರೆ ಒಂದು ನಾಗರಿಕ ಪ್ರಜ್ಞೆ ಇರಲಿಲ್ಲ ಅಂದರೆ, ನಿಮ್ಮ ಜವಾಬ್ದಾರಿ ಇರಲಿಲ್ಲ ಅಂದರೆ, ಕರ್ತವ್ಯ ಪ್ರಜ್ಞೆ ಇರಲಿಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಈ ಮುಂದಿನ ಸುಂದರವಾದ ಪರಿಸರ, ವಸುಂಧರೆ, ಈ ಭೂಮಿ ನಿಮ್ಮ ಕೈಯಲ್ಲಿ. ನಿಮಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ಆಲೂರು ಸಕಲೇಶಪುರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್, ಶಾಸಕ ರಾಜೇಂದ್ರ ಮತ್ತು
ಹಲವಾರು ಅಧಿಕಾರಿಗಳು, ಪರಿಸರ ಹಿತ ಚಿಂತಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹಾಸನ ನಗರ ಸಮೀಪ ಇರುವ ಉದ್ದೇಶಿತ ವಿಮಾನ ನಿಲ್ದಾಣದ ಸುತ್ತ ನಿರ್ಮಿಸಲಾಗಿರುವ ಕಾಂಪೌಂಡ್ ಹೊರಗೆ ಕನಿಷ್ಠ 30 ಅಡಿ ರಸ್ತೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಬೇಕು. 17 ದಿನಗಳ ಒಳಗೆ ರಸ್ತೆ ನಿರ್ಮಿಸದಿದ್ದರೆ ಹಳ್ಳಿ ಜನರು ಎಲ್ಲಾ ಸೇರಿ ಕಾಂಪೌಂಡ್ ಬೀಳಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸಮಾಜ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕು ಎಂಬುದು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಹಲವು ಕನಸುಗಳಲ್ಲಿ ಒಂದು. 1980ರ ದಶಕದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಈ ಕನಸು ಹುಟ್ಟಿತು. 1994ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ರೂಪ ಪಡೆದು 1996ರಲ್ಲಿ ಪ್ರಧಾನಿಯಾದರು. ಅದು ಕಾಗದದಲ್ಲೇ ಸೀಮಿತವಾಯಿತು. ಆದರೆ ಅವರು ಅಧಿಕಾರದಲ್ಲಿದ್ದಾಗಲೂ ಇಲ್ಲದಿದ್ದಾಗಲೂ ಈ ಯೋಜನೆಯ ಪ್ರಸ್ತಾಪವನ್ನು ಬಿಡಲಿಲ್ಲ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಹೆಚ್ಚುವರಿ ಭೂಮಿ ಬೇಡಿಕೊಂಡ ಬಳಿಕ ಜಿಲ್ಲಾಡಳಿತ 536 ಎಕರೆ ಜಮೀನು ಸ್ವಾಧೀನಪಡಿಸಿತು. ಸರ್ಕಾರ ನೀಡಿದ ಜಾಗದ ಸುತ್ತ ಎತ್ತರದ ಗೋಡೆ ಮತ್ತು ಮುಳ್ಳಿನ ತಂತಿಯ ಸರಪಳಿಯು ನಿರ್ಮಿಸಲಾಯಿತು. ಆದರೆ ಕೆಲಸ ಮುಗಿದು ವರ್ಷಗಳು ಕಳೆದರೂ ವಿಮಾನಗಳ ಹಾರಾಟ ಮಾತ್ರ ಕಾಣಿಸಲಿಲ್ಲ. ರೈತರು ಸರ್ಕಾರ ಮತ್ತು ಜಿಲ್ಲಾಡಳಿತದ ಮುಂದೆ 3 ಸ್ಪಷ್ಟ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ವಿಮಾನ ನಿಲ್ದಾಣ ಕಾಂಪೌಂಡ್ ಹೊರಭಾಗದಲ್ಲಿ ಕನಿಷ್ಠ 30 ಅಡಿ ಅಗಲದ ರಸ್ತೆ ನಿರ್ಮಿಸಬೇಕು. ಇನ್ನು 15 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ರೈತರು ಸರ್ಕಾರ ಮತ್ತು ಜಿಲ್ಲಾಡಳಿತದ ಮುಂದೆ 3 ಸ್ಪಷ್ಟ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ವಿಮಾನ ನಿಲ್ದಾಣ ಕಾಂಪೌಂಡ್ ಹೊರಭಾಗದಲ್ಲಿ ಕನಿಷ್ಠ 30 ಅಡಿ ಅಗಲದ ರಸ್ತೆ ನಿರ್ಮಿಸಬೇಕು. ಇನ್ನು 15 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ರೈತರು ಹಳ್ಳಿಗರ ಸಹಕಾರದಿಂದ ತಮ್ಮ ಹಕ್ಕಿನ ದಾರಿಯಲ್ಲಿ ನಿರ್ಮಿಸಲಾದ ಗೋಡೆಗಳನ್ನು ಸ್ವತಃ ಒಡೆದು ಹಾಕುತ್ತಾರೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಲ್ಲದೆ, ನಮ್ಮ ಭೂಮಿ, ನಮ್ಮ ಬೆವರು, ನಮ್ಮ ಹಕ್ಕು ಇವುಗಳೆಲ್ಲ ಗೋಡೆಗಳ ಒಳಗೆ ಬಂದಿಯಾಗಿವೆ. ಈಗ ನಾವು ಮೌನವಾಗಿರುವುದಿಲ್ಲ ಎಂದು ರೈತರು ಎಚ್ಚರಿಸಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪ್ರಮೀಳಾ, ನಾಗರಾಜು, ಹೊನ್ನೇಗೌಡ, ಶಂಕರ್ ಇತರರು ಉಪಸ್ಥಿತರಿದ್ದರು. ಅವ್ರು ಯಾವ ಕೆಲಸವನ್ನು ಬಹಳ ಕ್ರೂರವಾಗಿ, ಬಹಳ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಪ್ರಾಧಿಕಾರ. ಈ ಯಾರು ಜಮೀನು ಬಿಟ್ಕೊಟ್ಟಿದ್ದಲ್ದೇನೆ ಇವ್ರು ಈ ಸಮಸ್ಯೆ ಕೂಡ ಅನುಭವಿಸ್ಬೇಕಾದ ಬಹಳ ಕ್ರೂರವಾದಂತ ಕೆಲಸ. ಯಾರಿಗೋಸ್ಕರ ವಿಮಾನ ನಿಲ್ದಾಣ ಮಾಡ್ತಾರೆ? ಕನಿಷ್ಠ 3 ಸುತ್ತ ಅವರು 30 ಕನಿಷ್ಠ 30 ಅಡಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಬಂದ್ರೆ ಮುಖ್ಯ ರಸ್ತೆ ಬಳಸ್ಕೊಂಡಲ್ಲ, ಇನ್ನೇನು ಬೇರೆ ದಾರಿ ಮೇಲೆ ಬಳಸ್ಕೊಂಡಾರು ಬರ್ತಾರೆ. ಕನಿಷ್ಠ ಡಾಮ ರಸ್ತೆ ಹೋಗಿ ಜಲ್ಲಿ ರಸ್ತೆನಾದ್ರೂ ಮಾಡೋಂತ ಕೆಲಸ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತಾ ಇತ್ತು. ಅದನ್ನ ಈ ತರ ಮಾಡಿದ್ದಾರೆ. ಇದಕ್ಕೋಸ್ಕರ ಒಂದು ತಕ್ಷಣದಲ್ಲಿ ಜಿಲ್ಲಾಡಳಿತ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಜಾಗ ಬಿಡಿಸ್ಕೊಡುವಂತ ಕೆಲಸವನ್ನು ಮಾಡ್ಬೇಕು, ರಸ್ತೆ ಬಿಡಿಸ್ಕೊಡುವಂತ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಆ ಕಾಂಪೌಂಡ್ ಎಲ್ಲಿ ತಿರುಗಾಡಬೇಕು ಅಷ್ಟು ಭಾಗವನ್ನು ಒಡ್ಕೊಂಡು ನಾವು ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಇದಕ್ಕೆ ಅವಕಾಶ ಅವ್ರು ಕೊಡ್ಬಾರ್ದು. ನೀವು ಈ ಕೆರೆ ಕಟ್ಟೆ ನೀರು ತುಂಬಿಕೊಂಡಿದೆ ಬಲ್ಲ, ಅವರು ಒಂದು ಸ್ವಲ್ಪನಾದ್ರೂ ಆ ಕೆರೆ ಮೂಲೆಯಲ್ಲಾದ್ರೂ ಸ್ವಲ್ಪ ಜಾಗ ಬಿಟ್ಟಾದ್ರೂ ಕಾಂಪೌಂಡ್ ಹಾಕಬೇಕು. ಜನ ತಿರುಗಾಡಕ್ಕಾದ್ರೂ ಒಂಚೂರು ಅದು ಮಾಡ್ಲಿಲ್ಲ. ಕರೆಕ್ಟ್ ಆಗಿ ಹೋಗಿ ನೀರಿನ ಹೋಗಿ ನೀರು ಒಳಗಡೆ ಸೇರ್ಸೆ ಕಾಂಪೌಂಡ್ ಪಕ್ಕಕ್ಕೆ ಒಂದು ಜಾಗ ಮನುಷ್ಯ ಹೋಗ್ತಾ ಆಗಲ್ಲ ಬಿಡಿ. ಇದು ಇರೋಂತ ಪರಿಸ್ಥಿತಿ. ಹಾಗಾಗಿ ಒಂದು ತಕ್ಷಣ 15 ದಿವಸದೊಳಗೆ ರಸ್ತೆ ಮಾಡ್ಕೊಳ್ಬೇಕು. ಇಲ್ಲ ಅಂತ ಮತ್ತು ಈಗಾಗಲೇ ವ್ಯವಸಾಯ ಮಾಡಿದರೆ ಅವ್ರು ಆಗಿರುವಂತ ಅನುಭವ ಏನು ನಷ್ಟ ಇದೆ ಅದಕ್ಕೆ ಪರಿಹಾರ ಕಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಕೂಡ ಹಾಕ್ಬೇಕಾದ್ರೆ ಈಗ ಸರ್ಕಾರದ ಇದ್ರ ಪ್ರಕಾರನೇ ಅವರು ದಾರಿ ಬಿಡಿಸ್ಕೊಡ್ಬೇಕಾದ್ರೆ ಯಾವುದೇ ದಾರಿಯನ್ನು ಕಟ್ಟಬಾರ್ದು. ರೈತರಿಗೆ ಬೇರೆಯವರಿಗೆ ಹೇಳುವಂತ ಕಾನೂನು ಇವ್ರಿಗೂ ಅನ್ವಯ ಆಗುತ್ತೆ. ಕಾಲ್ದಾರಿ ಇರ್ಬೋದು, ಬಂಡಿ ದಾರಿ ಇರ್ಬೋದು, ಅದಕ್ಕೆ ಸರ್ಕಾರ ಸುತ್ತೋಲನೆ ಇದೆ. ಬಂಡಿ ಬಿಡಿಸ್ಕೊಡ್ಬೇಕು ಅಂತೇಳಿ ತಹಸೀಲ್ದಾರಿ ಖುದ್ದಾಗಿ ಹೋಗಿ ಬಿಡಿಸ್ಕೊಡ್ಬೇಕಾಗುತ್ತೆ. ಅದು ತಕ್ಷಣ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ತಗೋಬೇಕು. ಆರ್ಎಸ್ಎಸ್ ಪಥಸಂಚಲನ ವಿವಾದಕ್ಕೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಪಥಸಂಚಲನ ನಿರ್ಬಂಧಿಸುವ ಸಂಬಂಧ ಹೊರಡಿಸಿದ್ದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಆರ್ಎಸ್ಎಸ್ ಪಥಸಂಚಲನದ ಮೇಲಿನ ರಾಜ್ಯ ಸರ್ಕಾರದ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ.
ಧಾರವಾಡ ಪೀಠದಲ್ಲಿ ಆರ್ಎಸ್ಎಸ್ ಸಂಸ್ಥೆ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ ವಿಚಾರಣೆ ನಡೆಯಿತು. ನ್ಯಾಯಪೀಠವು ರಾಜ್ಯ ಸರ್ಕಾರ, ಗೃಹ ಇಲಾಖೆ ಮತ್ತು ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರದ ಆದೇಶದ ಪ್ರಕಾರ ಅನುಮತಿ ಇಲ್ಲದೆ 10 ಜನರು ಸೇರಿದರೆ ಅಪರಾಧವೆಂದು ಹೇಳಲಾಗಿದೆ. ರಸ್ತೆ, ಪಾರ್ಕ್, ಮೈದಾನ, ಕೆರೆ ಮುಂತಾದ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿಷೇಧ ವಿಧಿಸಲಾಗಿತ್ತು. ಆದರೆ ನ್ಯಾಯಾಲಯವು ಸರ್ಕಾರ ಪೊಲೀಸ್ ಕಾಯ್ದೆ ಅಧಿಕಾರವನ್ನು ಅತಿಯಾಗಿ ಬಳಸಿದೆ ಎಂದು ಗಮನಿಸಿ ಸಂವಿಧಾನದ ಆರ್ಟಿಕಲ್ 19(1)(a) ಮತ್ತು (b) ನೀಡಿರುವ ಮಾತಿನ ಸ್ವಾತಂತ್ರ್ಯ ಮತ್ತು ಶಾಂತಿಪೂರ್ಣ ಸಭೆಯ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗದು ಎಂದು ಸ್ಪಷ್ಟಪಡಿಸಿದೆ. ಹೀಗಾಗಿ ಪಥಸಂಚಲನ ನಿರ್ಬಂಧದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ. ವಿರೋಧ ಪಕ್ಷ ಹೇಳುವಂತೆ ಇಂದು ಬೀಳುವುದಿಲ್ಲ, ನಾಳೆಯೂ ಬೀಳುವುದಿಲ್ಲ. 2028ರವರೆಗೆ ನಮ್ಮದೇ ಆಡಳಿತ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಾಹಿದ್ ದುಡಗ್ ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ನಾನು ಅರಕಲಗೂಡು ಹಾಗೂ ಹೊಳೆನರಸೀಪುರ ಕ್ಷೇತ್ರಗಳ ಉಸ್ತುವಾರಿ ನೋಡಿಕೊಂಡು ಕಾರ್ಮಿಕರ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತಿದ್ದೇನೆ. ಈಗಾಗಲೇ 6 ಜಿಲ್ಲೆಗಳ ಪ್ರವಾಸ ಮುಗಿದಿದೆ. ರಾಜ್ಯದಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಅಸಂಘಟಿತ ಕಾರ್ಮಿಕರು ಮತ್ತು 50 ಲಕ್ಷ ಸಂಘಟಿತ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಕೃಷಿ, ಕೂಲಿ, ಮನೆ ಕೆಲಸಗಾರರು, ಕಾರ್ಖಾನೆ ನೌಕರರು ಎಲ್ಲರೂ ಈ ಶ್ರಮಜೀವಿಗಳ ಭಾಗ. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಅವರಿಗೆ ತಕ್ಕ ವೇತನ ದೊರಕುವಂತೆ ಮಾಡಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕೆಲಸ ನಡೆಯುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ದಿನೇಶ್, ಮಂಜುನಾಥ್ ಶರ್ಮಾ, ಶಿವಕುಮಾರ್, ರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಸಂಘಟಿತ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಕೃಷಿ ಅಥವಾ ಕೂಲಿ ಕಾರ್ಮಿಕರಾಗಿ ಮನೆ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಾವು ಹಿಡಿಯತಕ್ಕಂಥವ್ರು ಎಲ್ಲರನ್ನ ಕೂಡ ಕೆಲಸಗಾರರನ್ನ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಇಡೀ ರಾಜ್ಯಾದ್ಯಂತ ಸಂಚಾರವನ್ನ ಮಾಡಿ ಕಾರ್ಮಿಕರ ಸಮಸ್ಯೆಗಳೇನಿದೆ, ಕಾರ್ಮಿಕರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳನ್ನ ಕೊಡಬೇಕು ಮತ್ತು ಏನು ಕನಿಷ್ಠ ವೇತನವನ್ನ ನಿಗದಿಪಡಿಸಿ ಯಾರು ಕನಿಷ್ಠ ವೇತನವನ್ನ ನೀಡ್ತಾ ಇಲ್ಲ ಅಂತ ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಮಾಲಕರು ಇರ್ಬೋದು, ಅವರ ಮೇಲೆ ಆಕ್ಷನ್ ಅನ್ನ ತಗೊಳ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನ ಕೊಡುವುದರಲ್ಲಿ ದೆಹಲಿ ಮತ್ತು ಕರ್ನಾಟಕ ಮುಂಚೂಣಿಯಲ್ಲಿದೆ. ಎಲ್ಲ ಕಾರ್ಮಿಕರು ಏನು ನಮ್ಮ ಕಾರ್ಮಿಕರು ಶ್ರಮಜೀವಿಗಳು ಏನು ಶ್ರಮ ವಹಿಸ್ತಾರೆ, ಆ ಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಅವರ ಶ್ರೇಯಾಭಿವೃದ್ಧಿಗೆ, ಅವರ ರಕ್ಷಣೆಗೆ ಮತ್ತು ಅವರಿಗೆ ಅನ್ಯಾಯವಾದಾಗ ನಮ್ಮ ಕಾರ್ಮಿಕರ ಪರವಾಗಿ ಸರ್ಕಾರ ನಿಲ್ತದೆ. ಆ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರ ಜೊತೆಯಲ್ಲಿ ನನಗೆ ಕೂಡ ಅಧ್ಯಕ್ಷನಾಗಿ ಕನಿಷ್ಠ ವೇತನ ಎಷ್ಟಿರಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು 2.5 ಕೋಟಿಯಷ್ಟು ನಮ್ಮ ಕಾರ್ಮಿಕರು ರಾಜ್ಯದಲ್ಲಿದ್ದಾರೆ. ಅವರ ಆರೋಗ್ಯಕ್ಕೆ ಇರ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವರ ಶ್ರೇಯಾಭಿವೃದ್ಧಿಗೆ ದುಡಿಯತಕ್ಕಂಥ ಸರ್ಕಾರ ಕಾರ್ಮಿಕ ಪರವಾಗಿರ್ತಕ್ಕಂಥದ್ದು, ರೈತರ ಪರವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು, ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಂತೋಷ್ ಲಾಡ್ ಅವರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ವಿಶೇಷವಾದಂತಹ ಮುತುವರ್ಜಿಯನ್ನ ವಹಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನ ನೀಡಿ ಜನಪರವಾದಂತ ಗ್ಯಾರಂಟಿಗಳನ್ನ ಕೊಡುವುದರ ಮುಖಾಂತರ ಜನ ಮನಸ್ಸಿಗೆ, ಜನಸಾಮಾನ್ಯರ ಮನೆಗೆ ಸರ್ಕಾರ ತಲುಪಿದೆ. ಪ್ರತಿಯೊಂದು ಮನೆಗೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯವನ್ನ ಸರ್ಕಾರದ್ದು ಪಡೆಯತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಪಂಚ ಗ್ಯಾರಂಟಿಯನ್ನ ನಮ್ಮ ಸರ್ಕಾರ, ನಮ್ಮ ಪಕ್ಷ ಘೋಷಣೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದವರು ಜೊತೆಯಲ್ಲಿ JDS-ನವರು ಬಹಳ ಟೀಕೆಯನ್ನ ಮಾಡಿ, ಇದು ಆಗತಕ್ಕಂಥ ಕೆಲಸ ಅಲ್ಲ, ಇದು ಆಗಲ್ಲ, ಸರ್ಕಾರ ಇದರಿಂದ ಹಿಂದೆ ಹೋಗ್ಬೇಕಾಗ್ತದೆ, ಇದು ಸುಳ್ಳು ಪ್ರಚಾರ ಅಂತೇಳಿ ಬಹುಶಃ ಅದನ್ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಹಕಾರದೊಂದಿಗೆ ಮತ್ತು ಎಲ್ಲ ಸಂಪುಟದ ಸಚಿವರ ಬೆಂಬಲದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯನ್ನ ನಾವು
ಜಾರಿಗೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷದವರು ಬಿಹಾರದಲ್ಲಿ, ದೆಹಲಿಯಲ್ಲಿ ಮತ್ತು ಇತರ ರಾಜ್ಯದಲ್ಲಿ ಕೂಡ ಇದನ್ನೇ ನಕಲು ಹೊಡೆಯತಕ್ಕಂತ ಒಂದು ವ್ಯವಸ್ಥೆ ಆಗಿದ್ರೆ, ದಲಿತ ಅಧಿಕಾರಿಗೆ ಅವಮಾನ ಮತ್ತು ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ದಲಿತ ಪರ ಸಂಘಟನೆಗಳು ಸಕಲೇಶಪುರದ ಉಪವಿಭಾಗಾಧಿಕಾರಿ ರಾಜೇಶ್ ವಿರುದ್ಧ ಅರ್ಕಲಗೂಡು ತಾಲೂಕಿನ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದೆ. ಧರಣಿ ನಿರತ ದಲಿತ ಪರ ಹೋರಾಟಗಾರ ಲಿಂಗರಾಜು ಮಾತನಾಡಿ, ತಹಸೀಲ್ದಾರ್ ಸ್ವಾಮಿಯನ್ನ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್ ಅವರು ರಾಮನಾಥ್ಪುರ ನಾಡ ಕಚೇರಿ ಆವರಣದಲ್ಲಿ ಅವಮಾನಿಸಿ ಕಂದಾಯ ಇಲಾಖೆಯ ವಾಹನದಿಂದ ಇಳಿದು ಹೊರಹೋಗುವಂತೆ ನಿಂದಿಸಿದ್ದಾರೆ. ಅವರ ಈ ಕರ್ತವ್ಯವು ಸಂಪೂರ್ಣ ದಲಿತ ಸಮುದಾಯಕ್ಕೆ ಅವಮಾನ ಎಂದು ಆರೋಪಿಸಿದರು. ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿ ರಾಜೇಶ್ ಅವರನ್ನ ತಕ್ಷಣ ಅಮಾನತು ಮಾಡಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ದಲಿತ ಸಮುದಾಯದ ಮನವಿಯನ್ನ ಆಲಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಯ ಒಕ್ಕೂಟದ ಮುಖಂಡರುಗಳು ಹಾಜರಿದ್ದರು. ಪರ ಸಂಘಟನೆಗಳ ಹೋರಾಟಕ್ಕೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ. ಇವತ್ತೇನು ನಿನ್ನೆ 11 ಗಂಟೆ ಇದೆ, ಇವತ್ತಿಗಾಗಲೇ 27 ಗಂಟೆಗಳ ಕಾಲ ಪ್ರತಿಭಟನೆಯನ್ನ ಇವಾಗ ನಾವು ಮುಂದುವರಿಸಿದೀವಿ. ಇವತ್ತಿಗೆ ಈಗಾಗಲೇ ಈ ಸಮಯ ಇಷ್ಟೊತ್ತಿಗೆ 27 ಗಂಟೆಗಳು ಮುಗಿದಿದೆ. ಈ ಪ್ರತಿಭಟನೆ ನಾವು ಯಾಕಪ್ಪ ಹಮ್ಮಿಕೊಂಡಿದೀವಿ ಅಂತ ಅಂದ್ರೆ, ಈ ರಾಮನಾಥ್ಪುರ ಬಳಿ ಮೊತ್ತಿಗೋಡು ಗ್ರಾಮದಲ್ಲಿ ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಆದಂತ ಸ್ವಾಮಣ್ಣನವರಿಗೆ AC ರಾಜಶೇಖರ್ ಅವರು ಅವ್ರ ಕಾರಿಂದ ಇಳಿಸಿ ಅವ್ರಿಗೆ ಅವಮಾನ ಮಾಡಿರ್ತಾರೆ. ಅವರು ಈ ನಮ್ಮ ಹಿಂದುಳಿದ ಜಾತಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಅರ್ಧ ದಾರಿಯಲ್ಲಿ ಕಾರಿಂದ ಇಳಿಸಿ ಅವ್ರನ್ನ ಇಲ್ಲಿ ಕಳಿಸಿರ್ತಾರೆ. ಇದು ಇದು ಬರೀ ಸ್ವಾಮಣ್ಣನ್ಗಾಗಿರೋಂಥ ಅವಮಾನ ಅಲ್ಲ, ಇದು ನಮ್ಮ ಇಡೀ ಸಮುದಾಯಕ್ಕಾಗಿರೋಂಥ ಅವಮಾನ ಅಂತ ಹೇಳಿ ನಿನ್ನೆಯಿಂದ ಅಧೋರಾತ್ರಿ ನಾವು ಪ್ರತಿಭಟನೆಯನ್ನ ಮಾಡಬೇಕು. ಸ್ವಾಮಣ್ಣನವರಿಗೆ ನ್ಯಾಯ ಸಿಗಬೇಕು ಮಾತ್ರ ಅಲ್ಲದೆ ನಮ್ಮ ಸಮುದಾಯಕ್ಕೂ ಕೂಡ ಒಂದು ಉತ್ತಮವಾದ ನ್ಯಾಯ ಸಿಗಬೇಕು ಅಂತ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನ ನಾವು ನಿನ್ನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ರು ಕೂಡ DC ಅವರು ಇಲ್ಲಿವರೆಗೂ ಬಂದು ಅವ್ರ ಗಮನಕ್ಕೆ ಬಂದಿದ್ರು ಕೂಡ, ನಾವು ಅವ್ರ ಮೆಮೊರಾಂಡಮ್ ಕಳಿಸಿದ್ರು ಕೂಡ ಇಲ್ಲಿವರೆಗೂ ಬಂದು ನೀವು ಯಾಕೆ ಹೋರಾಟ ಮಾಡ್ತಿದ್ರಿ, ಏನ್ ಸಮಸ್ಯೆ ಆಗಿದೆ ಏನು ಅನ್ನೋದು ಇಲ್ಲಿವರೆಗೂ ಕೇಳಿಲ್ಲ. ರಾತ್ರಿ ನಮ್ಮ ಮುಖಗಳನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ರಾತ್ರಿ ನಿದ್ದೆ ಇಲ್ಲದೆ ರಾತ್ರಿ ಇಡೀ ನಾವು ಹೋರಾಟದಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ಯಾರು ಕೂಡ ಬಂದು ನೀವು ಏನು ನಿಮ್ಗೆ ಅಕಸ್ಮಾತ್ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೆ, ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಾದ್ರು ಮನಸ್ಸಲ್ಲಿ ಅವ್ರಿಗೆ ಏನು ಕೂಡ ಅವ್ರಿಗೆ ಮನಸ್ಸಲ್ಲಿ ಯಾವುದೇ ರೀತಿ ಇಟ್ಕೊಳ್ದೇನೆ ಅವ್ರು ಇಲ್ಲಿವರೆಗೂ ಬಂದು ನಮ್ಮನ್ನು ಏನು ಇಲ್ಲಿವರೆಗೂ ವಿಚಾರಿಸಿಲ್ಲ. ಈಗಲೂ ಕೂಡ ಅವ್ರು ಬರ್ತಾರೋ ಇಲ್ವೋ ಅನ್ನೋದು ನಮ್ಗೆ ಅಪನಂಬಿಕೆ ಇದೆ. ಯಾಕೆಂದ್ರೆ ಈಗ ನಾವು ಬರ್ಬೋದೇನೋ ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ. ಅಕಸ್ಮಾತ್ ಆಗಿ ಅವ್ರು ಬರ್ಲಿಲ್ಲ ಅಂತ ಅಂದ್ರೆ ಈ ಹೋರಾಟ ಬೇರೆ ರೂಪವನ್ನ ಅದು ತಾಳುತ್ತೆ. ಆ ರೀತಿಯಾಗಿ ಮಾಡೋದು ಬೇಡ. ಯಾಕೆ ಅಂತ ಅಂದ್ರೆ ಇಲ್ಲಿ ಆರಕ್ಷಕ ಠಾಣೆಯವರು ಇದ್ದಾರೆ. ನಾವು ನಿನ್ನೆಯಿಂದನೂ ಕೂಡ ಬಹಳ ಶಾಂತಿಯುತವಾಗಿ ನಾವು ಈ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಆಲೋಚನೆ ಆಗಿದೆ. ಆದ್ರೆ ಇದನ್ನ ಮತ್ತೆ ನಮ್ಮ ಬೇಡಿಕೆಗಳಿಗೆ ಅವ್ರು ಬಂದು ಇಲ್ಲಿ ಈಡೇರಿಸಲಿಲ್ಲ ಅಂತ ಅಂದ್ರೆ, ನಮ್ಮ ಮನವಿನ ತಗೊಳ್ಳಿಲ್ಲ ಅಂತ ಅಂದ್ರೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಅಂದ್ರೆ ಈ ಪ್ರತಿಭಟನೆ ಬೇರೆ ರೀತಿಗೆ ಬೇರೆ ತಿರುವನ್ನೇ ಕಾಣುತ್ತೆ ಅಂತ ನಾನು ಈ ಮೂಲಕ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈ ದಿನ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಯಾಲೇ 27 ಗಂಟೆ ಸಮಯ ಕಳೀತಾ ಬಂದ್ರು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಕಾರಣ ಇಷ್ಟೇನೋ, ಅವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಅವ್ರು ಬಂದಿಲ್ಲ, ಆಲಿಸ್ಬೇಕು. ಈಗ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅವರು ಜಿಲ್ಲಾಧಿಕಾರಿಗಳಾಗಿ ಇಲ್ಲಿ ನಮ್ಮ ಸಮಸ್ಯೆಗಳು ಏನಿದೆ ಅಂತ ಬಂದು ಇಲ್ಲಿ ಅವರು ಆಲಿಸ್ಬೇಕು. ಈಗ ನಾವು ಸಮಸ್ಯೆ ಏನು ಹೇಳ್ತಾ ಇದೀವಿ ಅನ್ನೋದನ್ನ ಅವ್ರು ಕೇಳಕ್ಕೆ ಬರ್ಲಿಕ್ಕೆ ಸಿದ್ಧ ಇಲ್ಲ ಅಂದ್ರೆ ಕೆಲವು ಟೈಮಲ್ಲಿ ಅವರು ಒಂದು ರೀತಿಯಲ್ಲಿ ಏನೋ ಅವರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ನಮಗೆ ಅಪನಂಬಿಕೆ ಉಂಟಾಗ್ತಾ ಇದೆ. ಸೊ ಆದ್ರಿಂದ ಅವರು ಈ ಒಂದು ಹೋರಾಟವನ್ನು ಮಾಡ್ತಾ ಇರೋದನ್ನ ಯಾವುದೇ ರೀತಿ ನಿರ್ಲಕ್ಷ್ಯನೆ ಮಾಡ್ದಾನೆ, ಇದು ನಮ್ಮ ರಾಜ್ಯ BSP ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಇದು ರಾಜ್ಯ ಮಟ್ಟಕ್ಕೆ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗದ ರೀತಿಲಿ ಅವರು ನಡ್ಕೋಬೇಕು. ಅಂದ್ರೆ ಈ ನಮ್ಮ ಸಮಸ್ಯೆಗಳನ್ನ ಬಂದು ಆಲಿಸ್ಬೇಕು. ಆಗಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅವಮಾನ ಇದು. ನಾವು ಸ್ವಾಮಿ ಅವ್ರ ಪರವಾಗಿ ಬಂದಿಲ್ಲ, ಇದು ದಲಿತ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಆಗಿರ್ತದೆ. ಆದ್ರಿಂದ ಇದು ದಲಿತ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಕೇಳಲಿಕ್ಕೆ ಅವರು ಸೌಜನ್ಯಕ್ಕೆ ಬಂದು ಕೇಳಬೇಕು ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳ್ತಾ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ವಿ. ಬರಲಿಲ್ಲ ಅಂದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಮ್ಮ ಸಮಾಜದ ನಾಯಕರೆಲ್ಲ ಒಟ್ಟುಗೂಡಿ ಒಂದು ಚಿಂತನೆ ಮಾಡಿ ಮುಂದಿನ ಹೋರಾಟವನ್ನ ರೂಪಿಸ್ತೀವಿ.
ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್ ರವರು ಮನವಿ ಪತ್ರವನ್ನ ಸ್ವೀಕರಿಸಿ ಪ್ರತಿಭಟನಾಕಾರರ ಮಾತನ್ನ ಆಲಿಸಿ ನಾಳೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಉಪವಿಭಾಗಾಧಿಕಾರಿಗಳೊಂದಿಗೆ ಸಭೆ ನಡೆಯಲಿದೆ ಎಂದು ಭರವಸೆ ನೀಡಿದರು. ಎಚ್ಚರಿಕೆ ಕ್ರಮ ತಗೊಳ್ಳುವಂತ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ನಾವು ನೇರವಾಗಿ ಮಾತಾಡುವಂಥದ್ದಿದೆ, ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡೋದಂತಿದೆ ಅಂತ ಹೇಳಿದಕ್ಕೆ, ಮತ್ತೆ ಜಿಲ್ಲಾಧಿಕಾರಿಗಳು ಸಹ ನಾಳೆ ಒಂದು ಸಭೆಯನ್ನ ನಡೆಸಿ ಇದರ ಬಗ್ಗೆ ಏನು ಅವಘಡಗಳಾಗಿದೆ ಅಥವಾ ಸೂಕ್ಷ್ಮ ವಿಚಾರ ನಡೆದಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಲಿದ್ದಾರೆ, ಮತ್ತೆ ಮಾತುಕತೆನೂ ನಡೆಸಲಿದ್ದಾರೆ ಅಂತ ಹೇಳ್ತಾ ಇವತ್ತು ಮೇಡಮ್ ಅವ್ರ ಜೊತೆನೂ ಮಾತುಕತೆ ಆಗಿದೆ. ಹಾಗಾಗಿ ನಾಳೆ ಏನು ಸಭೆ ಮಧ್ಯಾಹ್ನದ ಒಳಗಡೆ ಆಗ್ಬೋದು, ಯಾಕಂದ್ರೆ ಮತ್ತೆ ನಾಳೆ ಏನು ಮತ್ತೆ ಮೀಟಿಂಗ್ಸ್ ಎಲ್ಲ ಇರೋದ್ರಿಂದ ಸೊ ನಾಳೆ ಅದು ವಿಚಾರಗಳು ನಿಮ್ಮ ಮುಂದೆ ಏನು ತಾವು ಮುಖಂಡರುಗಳು ಬರ್ತೀರಿ ಅಲ್ಲಿ ಅದರ ಸಮಕ್ಷಮ ಒಂದು ಚರ್ಚೆ ನಡೆಯಲಿದೆ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ನಾಡಕಚೇರಿ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಸಿಬ್ಬಂದಿ ಮತ್ತು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವ ಸ್ಥಿತಿಗೆ ತಲುಪಿದೆ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯಲ್ಲಿ ನಾಡ ಕಚೇರಿ ಇದ್ದು ಇದು ಸುಮಾರು 1943ರಲ್ಲಿ ಸ್ವಾತಂತ್ರ್ಯ ಪೂರ್ವದ ಕಟ್ಟಡ ಇದಾಗಿದ್ದು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲು 3 ಕೊಠಡಿಗಳಿದ್ದು 3 ಕೊಠಡಿಗಳು ಸಂಪೂರ್ಣವಾಗಿ ಸೋರುತ್ತಿದೆ. ಅಲ್ಲದೆ ಕಿಟಕಿಗಳಿಗೆ ಮುಚ್ಚಲು ಯಾವುದೇ ವ್ಯವಸ್ಥೆ ಇಲ್ಲ. ಇನ್ನು ಕಟ್ಟಡದ ಮೇಲ್ಛಾವಣಿ ಹಂಚಿನಿಂದ ಕೂಡಿದ್ದು ಮರದ ರೀಪ್ಗಳು ಮುರಿದು ಬೀಳುವ ಹಂತದಲ್ಲಿದೆ. ಸಹಾಯಕ್ಕೆ ಚಾವಣಿಗೆ ಕೋಲುಗಳನ್ನು ರಾಡುಗಳನ್ನು ಕೊಟ್ಟಿದ್ದಾರೆ. ಹೀಗಾದರೆ ಅಲ್ಲಿನ ದಾಖಲಾತಿಗಳನ್ನು ಸಂರಕ್ಷಣೆ ಮಾಡಲು ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದು ಸೋರದ ಒಂದು ಕೊಠಡಿಯಲ್ಲಿ ಮಾತ್ರ ಎಲ್ಲ ದಾಖಲಾತಿಗಳನ್ನು ಇಟ್ಟು ಪ್ಲಾಸ್ಟಿಕ್ ಹಾಳೆ ಹಾಕಿ ಮುಚ್ಚಿ ಅದರ ಮೇಲೆ ಬಟ್ಟೆಯಿಂದ ಕಟ್ಟಿ ಸಂರಕ್ಷಿಸಲಾಗಿದೆ. ಈ ದಾಖಲೆಗಳು ಹಾಳಾಗುವ ಭೀತಿ ಇದ್ದು ಸಂಪೂರ್ಣ ಹಳೆಯದಾದ ಕಟ್ಟಡ ದುರಸ್ತಿಗೆ ಮುಂದಾಗದ ಸರ್ಕಾರದಿಂದ ಇಲ್ಲಿಯ ಸಿಬ್ಬಂದಿಗಳ ಕಷ್ಟ ಹೇಳತಿರದಾಗಿದೆ. ಯಾರಿಗೂ ಕೂರಕ್ ಜಾಗ ಇಲ್ಲ, ನಮ್ಮ ಸಾರ್ವಜನಿಕರು ಬಂದ್ರೆ ನಿಲ್ಲಕ್ಕೂ ಜಾಗ ಇಲ್ಲ. ಪಾಳ್ಯ ನಾಡ ಕಚೇರಿ ಭಾಳ ಹಿಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಿದ್ದು ಅಂತ ಅನಿಸ್ತೈತಿ. ಇದು ಎಲ್ಲ ಬಿದ್ದೋಗಾಗಿದೆ, ಹಾಳಾಗೋಗಿದೆ. ಅದರಿಂದ ನಾನು ಪಂಚಾಯತಿ ಆಫೀಸ್ ಪಕ್ಕದಲ್ಲೇ ಕೂಡ ನಾಡ ಕಚೇರಿಗೆ ಜಾಗವನ್ನು ಕಳಿಸಿದ್ದೀನಿ. ಕಾರಣ ನಾವು ಆಸ್ಪತ್ರೆಗೆ, ಕಾಲೇಜಿಗೆ, ಸೊಸೈಟಿಗೆ, ರನ್ನಾಸ್ಪತ್ರೆ, ಕೃಷಿ ಇಲಾಖೆ ಪ್ಲಸ್ ಮತ್ತು ಡೈರಿ ಇವೆಲ್ಲದೂ ಕಳೆದಂಥ ಸಂದರ್ಭದಲ್ಲಿ, ಪಂಚಾಯತಿಗೂ ಕಳೆದಂಥ ಸಂದರ್ಭದಲ್ಲಿ ನಾಡ ಕಚೇರಿಗೂ ಕೂಡ ಜಾಗವನ್ನು ಕಳಿಸಿದ್ದೀವಿ. ಅದರಿಂದ ಸರ್ಕಾರಕ್ಕೆ ನಾನು ಹಿಂದೆ ಒಂದು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಡಿ ಸಿ ಅವ್ರಿಗೆ ಬಂದು ಹಿಂದಿದ್ದ ಡಿ ಸಿ ಅವರು ವಾಪಸ್ ಇಲ್ಲಿಗೆ ತಹಸೀಲ್ದಾರಿಗೆ ಬರೆದು ಇವರಿಂದ ಎಲ್ಲ ವರದಿ ತರಿಸ್ಕೊಂಡು ಸರ್ಕಾರಕ್ಕೆ ಕಳಿಸಿದರೆ ಇವತ್ತಿನವರೆಗೂ ಅದೇನು ಕೂಡ ಮೂಮೆಂಟ್ಸ್ ಆಗಿಲ್ಲ. ಈಗ ಮಂತ್ರಿಗಳು ಭಾಳ ಒಳ್ಳೆಯರು ಬಂದವರು ಅಂತ ನಾವೆಲ್ಲರೂ ಕೂಡ ಹೊಗಳ್ತಾರೆ, ನಾನು ಸಮೇತ ಹೊಗಳ್ತೀನಿ, ಪರವಾಗಿಲ್ಲ. ನಮಗೆ ಈ ನಾಡ ಕಚೇರಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ಒಂದು 50 ಲಕ್ಷ ರೂಪಾಯಿ ಬಂದರೆ ಬಿಲ್ಡಿಂಗ್ ಮಾಡ್ಬೋದು. ಇಂದವ್ರು ಇಲ್ಲಿ ರಿಕಾರ್ಡೆಲ್ಲ ಹಾಳಾಗೋಗ್ತಾ ಇದೆ, ಮಳೆ ಬಂದರೆ ನೀರು ಇಳಿಯುತ್ತೆ. ಈಗ ಇದೆಲ್ಲ ಹೋಗ್ಬಿಟ್ಟವೆ, ಗಳ ಎಲ್ಲ ಹೋಗಿ ಯಾವತ್ತು ಒಳಗಡೆ ಬೀಳುತ್ತೆ ಗೊತ್ತಿಲ್ಲ. ನಾನು ಇದನ್ನು 10 ಸರಿ ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ. ಇದು ಇವತ್ತು ಕೂಡ ಲಾಸ್ಟ್ ದಿನ ಬೇರೆ ನಾವು ಸ್ಟ್ರೈಕ್ ಮಾಡೋಂಥ ಸ್ಥಿತಿಗೆ ಆಲೂರು ತಹಸೀಲ್ದಾರ್ ಆಫೀಸ್ ಬಂದು ಸ್ಟ್ರೈಕ್ ಮಾಡಬೇಕಾಗುತ್ತೆ, ರೋಡ್ ತಡೆ ಮಾಡಬೇಕಾಗುತ್ತೆ. ಇದು ಎಲ್ಲದಕ್ಕಿಂತ ಮೊದಲಾಗಿ ಈಗ ನಮ್ಮ ಸಚಿವರೀಗ ಕೃಷ್ಣ ಬೈರೇಗೌಡರು ತುಂಬ ಒಳ್ಳೆಯವರು ಅಂತ ನಾವೆಲ್ಲರೂ ಕೂಡ ಅಂತ ಇದ್ದೀವಿ. ಇಡೀ ರೈತರು ಅಂತ ಇದ್ದಾರೆ. ಒಂದು ಸರಿ ಬೇಕಾದ್ರೆ ಅವರು ವಿಸಿಟ್ ಕೊಡಲಿ, ಬಂದು ನೋಡಿ ಬೇಕಾದ್ರೆ ಸಹ ಈ ಒಂದು ಬಿಲ್ಡಿಂಗ್ ನೋಡಿ ಬೇಕಾದ್ರೆ ಅವ್ರು ಸ್ಯಾಂಕ್ಷನ್ ಮಾಡಿಕೊಟ್ಟು ಒಂದು ಬಿಲ್ಡಿಂಗ್ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಇರೋ ಶಾಸಕರು ಕೂಡ ಏನು ಎಲ್ಲ ವಾಟ್ಸಪ್ಪೇ ಬಿಡಿ, ಅದೇನು ಸಣ್ಣ ಇದ್ದಿದ್ರು ಆದರೆ ಸರಿಯಾದ ಒಂದು ಕೆಲಸಗಳು ಇನ್ನೂ ಕೂಡ ಯಾವುದೂ ಆಗಿಲ್ಲ. ಮಳೆ ಬಂದು ಎಲ್ಲ ಬೆಳೆಗಳು ನಾಶ ಆಗಿದೆ, ರೋಡ್ಗಳು ಹೋಗಿದ್ದಾವೆ, ಕಟ್ಟೆಗಳು ಕೂಡ ಎಲ್ಲ ಡ್ಯಾಮೇಜ್ ಆಗಿದ್ದಾವೆ, ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದ್ದಾವೆ. ಎಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ಫೈಟ್ ಮಾಡಿ ದುಡ್ಡು ತರ್ತಾರೆ ಗೊತ್ತಿಲ್ಲ. ನಮ್ಮ ಈಗಿರೋ ಶಾಸಕರು ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ, ಅವ್ರಿಗೂ ಕೂಡ ಜನಸಾಮಾನ್ಯರು ಕೆಲಸ ಮಾಡೋದು ಮಾತ್ರ ಮುಖ್ಯ. ಅದು ರೈತರ ಕೆಲಸ ಮಾಡೋದು ಭಾಳ ಮುಖ್ಯ. ವಾಟ್ಸಪ್ ಅದು ಎಲ್ಲೋ ಒಂದು ದನ ಬಿದ್ದರೂ ವಾಟ್ಸಪ್ ಮಾಡ್ಕೊಳ್ಳೋದೆಲ್ಲ ಹಿಂದೆ ನಾವು ಎಂತೆಂಥ ಕೆಲಸ ಮಾಡಿದ್ದೀವಿ. ಇಡೀ ಆಲೂರು ತಾಲೂಕಲ್ಲಿ ಬಿಲ್ಡಿಂಗ್ಗಳು, ಬಸ್ ಸ್ಟ್ಯಾಂಡ್ಗಳು, ಕಾಲೇಜ್ಗಳು, ಹೈಸ್ಕೂಲ್ಗಳು 18 ಹೈಸ್ಕೂಲ್ ಒಂದೇ ಸರಿ ತಂದಾರೆ. ನಾವು ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಇದ್ದಾಗ, ವಿಶ್ವನಾಥ್ ಎಮ್ ಎಲ್ ಎ ಇದ್ದಾಗ ನಾವು ಇವತ್ತು ಆಲೂರಲ್ಲಿ ಏನು ತಹಸೀಲ್ದಾರ್ ಬಿಲ್ಡಿಂಗ್ ಇದೆ, ರೇವಣ್ಣವ್ರು ಒಣಾಡ್ಸಿಬ್ರಿಗೆ ಹೋಗೋದನ್ನ ಇಲ್ಲಿಗೆ ಹಠ ಮಾಡಿ ತಂದು ಬಿಲ್ಡಿಂಗ್ ಮಾಡಿದವರು.
ಅದರಿಂದ ಇಂಥ ಕೆಲಸಗಳು ಮಾಡಲಿ ಅಂತೇಳಿ ನಾನು ಕೂಡ ಇರೋ MLAರಿಗೆ ಹಾಲಿ MLAರಿಗೂ ಕೂಡ ಮನವಿ ಮಾಡ್ತೀನಿ. ಈ ಆಫೀಸ್ ಅಂತಾರೆ ಈಗ ನಾಡು ಕಚೇರಿಗಳಲ್ಲಿ ಸರಿಯಾದ ಸವಲತ್ತುಗಳು ಕೊಡ್ತಾ ಇದ್ದರೆ ರೈತರು ಬಂದು ತಿರುಗಿ ಈ ಅಧಿಕಾರಿಗಳನ್ನ ಬೈತಾರೆ. ಅವರು ಈಗ ಏನು ದುಡ್ಡಿಗೋಸ್ಕರ ಫೈಲ್ ಇಟ್ಕೊಂಡ್ರೇನ್ರಿ ಯಾಕ್ರಿ ಹಿಂಗೆ ಮಾಡ್ತೀರಿ ಅಂತ ಬೈತಾರೆ. ಅದರಿಂದ ಸರಿಯಾದ ಸವಲತ್ತುಗಳು ಕೊಡ್ತಾ ಇದ್ದರೆ ಆ ಒಂದು ಸ್ಟೇಟ್ ಲೆವೆಲಲ್ಲಿ ಈ ಆಫೀಸು ಏನು ಅಂತ ಮಾಡ್ತಾ ಇರೋದು ರೈತರಿಗೆ ಅನಾನುಕೂಲ ಆಗ್ತಾಯಿದೆ. ಅದನ್ನು ಮೊದಲನೇದಾಗಿ ಈಗ ಏನು ಉಸ್ತುವಾರಿ ಸಚಿವರು ಇದ್ದಾರೆ ಅದನ್ನು ಗಮನಿಸಬೇಕು. ಅದನ್ನು ಕ್ಯಾನ್ಸಲ್ ಮಾಡೋ ಅವಕಾಶ ಇದ್ದರೆ ಮಾಡಬೇಕು, ಇಲ್ಲ ಸರಿಯಾದ ರೀತಿ ಅವರಿಗೆ ಏನು ಸವಲತ್ತುಗಳು ಬೇಕು, ಮಿಷಿನುಗಳು ಬೇಕು, ಏನೇನು ಕಂಪ್ಯೂಟರ್ಗಳು ಬೇಕು ಅದನ್ನು ಕೊಡಬೇಕು. ಕೊಡದೇ ಇದ್ದರೆ ರೈತರಿಗೆ ತೊಂದರೆ ಆಗ್ತಾಯಿದೆ. ಇದು ನಾಚಿಕಾಗಂಥ ಸರ್ಕಾರ ಅಂತ ನಾನು ಕೇಳ್ತೀನಿ. ಸಿದ್ದರಾಮಯ್ಯನವ್ರು ಬರೀ ಸ್ಟೈಲ್ ಮಾಡ್ಕೊಂಡು ತಿರುಗಿರು ಸಾಕಾಗಲಿಲ್ಲ. ಇಡೀ ಈ ರೋಡ್ಗಳು ಇವು ಅನೇಕ ತೊಂದರೆಗಳು ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ. ನಾನು ಏನೋ ಒಂದು ಇದು ಕೊಡ್ತೀನಿ ಅಂತೇಳಿ ಹೇಳ್ಕೊಂಡು ತಿರ್ಗೋದು ನೋಡಿದ್ದೀವಿ ನಾವು ಕೂಡ. ಟಿ ವಿಲೆಲ್ಲ ನೋಡ್ರಿ ದಿನ ಬೆಳಕರಿದ್ರೆ ಇವ್ರದ್ದು ಬರೀ ಮುಖ್ಯಮಂತ್ರಿಗಳು ಯಾರು ಅನ್ನೋದೇ ಸರ್ಕಾರ ಬಂದು 6 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ನಾಚಿಕೆರ ಆಗಬೇಕು ಇವ್ರಿಗೆ ಅನ್ನಿಸ್ತಿದೆ. ನಾವು ಕೂಡ ಇವೆಲ್ಲ ನೋಡಿದ್ದೀವಿ ಸರ್ಕಾರಗಳನ್ನ. ನಾನು 45 ವರ್ಷ ರಾಜಕಾರಣದಲ್ಲಿ ನೋಡ್ಕೊಂಡ್ಬಂದಿದ್ದೀನಿ. ನಾವೆಲ್ಲರೂ ಅನೇಕ ಮುಖ್ಯಮಂತ್ರಿಗಳು ನೋಡ್ಕೊಂಡ್ಬಂದಿದ್ದೀವಿ ನಾವು. ಅದರಿಂದ ಈ ಒಂದು ಸವಲತ್ತುಗಳು ಇಲ್ಲದೆ ಇದ್ದರೆ ಇಂಥ ಕೆಲಸ ಮಾಡಿ ರೈತರಿಗೆ ಅನಾನುಕೂಲ ಆಗೋದು ಬೇಡ ಅಂತ ನಾನು ಮನವಿ ಮಾಡ್ತೀನಿ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಕರಡಿಗಾಲ ಬರಿಕೆಳಗೆ ಗ್ರಾಮವನ್ನ ಸಂಪರ್ಕಿಸುವ 100 ವರ್ಷಗಳಿಂದ ಬಳಕೆಯಲ್ಲಿರುವ ಸಾರ್ವಜನಿಕ ರಸ್ತೆ ವಿವಾದಕ್ಕೆ ಅಂತ್ಯ ಕಂಡಿದೆ. ಸಕಲೇಶಪುರ ತಾಲೂಕಿನ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಕರಡಿಗಾಲ ಬರಿಕೆಳಗೆ ಗ್ರಾಮದ 100 ವರ್ಷಗಳಿಂದ ರೂಢಿಯಲ್ಲಿದ್ದ ರಸ್ತೆಯನ್ನ ಕೆಲ ಕಿಡಿಗೇಡಿಗಳು ವೈಯಕ್ತಿಕ ಕಾರಣಗಳಿಂದ ಜೆಸಿಪಿಯಿಂದ ರಸ್ತೆಯನ್ನ ಗುಂಡಿಯಾಗಿ ಮಾಡಿ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ತೊಂದರೆಯನ್ನ ನೀಡುತ್ತಿದ್ದ ವಿಷಯ ತಿಳಿದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳೀಮೋಹನ್ ಸಮಸ್ಯೆ ತಿಳಿಯುತ್ತಿದ್ದಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನ ತಿಳಿಗೊಳಿಸುವಂತೆ ಮನವಿ ಮಾಡಿದ್ದರು. ಅದರಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲರನ್ನ ರಾಜಿ ಮಾಡಿ ಸಮಸ್ಯೆಯನ್ನ ಪರಿಹರಿಸಿದರು. ನಂತರ ಇಂದು ತಾವೇ ಖುದ್ದಾಗಿ ಬೆಳ್ಳಂಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲಿಸಿ ಇಲ್ಲಿನ ರಸ್ತೆಯ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸುಸಜ್ಜಿತ ರಸ್ತೆಯನ್ನ ಮಾಡಿಸಿಕೊಡುವುದಾಗಿ ಗ್ರಾಮಸ್ಥರಲ್ಲಿ ಭರವಸೆ ನೀಡಿದರು. ಎಲ್ಲಾದ್ರೂ ಇದು ಬೇಕಿದ್ರೆ ಅವರಿಗೆ ಲಂಚ ಹೋಗಿದ್ರೆ ಅವ್ರು ಬರ್ತಾ ಇದ್ರು. ಖುಷಿ ವಿಚಾರ ಹೇಳಬೇಕು ಅಂತಂದ್ರೆ ತಾಲೂಕು ಒಳಗಡೆ ಒಬ್ಬ ಸಮಾಜ ಸೇವಕ, ಒಬ್ಬ ಹೋರಾಟಗಾರ, ರೈತರ ಪರವಾಗಿ ನಿಲ್ತಾನೆ, ಜನಸೇವಕರು ಅಂತ ಅಂದ್ರೆ ಮುರಳಿ ಮೋಹನ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಯಾರೂ ಕೂಡ ಇವ್ರಿಗೆ ಫೋನ್ ಮಾಡಿ ಇಲ್ಲಿ ಬನ್ನಿ ಅಂತೇಳಿ ಯಾರೂ ಕೂಡ ಕರೆದಿಲ್ಲ. ಬಂದಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಇಲ್ಲಿ ಸಾರ್ವಜನಿಕರು ಧೈರ್ಯ ತುಂಬಿದ್ದಾರೆ ಅಂದರೆ ಈ ನಮ್ಮ ಮುರಳಿ ಮೋಹನ್ ಅವರು. ಇವರಿಗೆ ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಂಥ ಶಕ್ತಿ ಕೊಡಲಿ ಅಂತ ಹೇಳಿ ಎಲ್ಲರೂ ಪರವಾಗಿ, ಈ ಸಾರ್ವಜನಿಕರ ಪರವಾಗಿ ನಾನು ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಾಲೇಜು ಒಂದರ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದ ಉಂಟಾಗಿ ಹೊಡೆದಾಟಕ್ಕೆ ಕಾರಣವಾದಂತಹ ಘಟನೆ ತುಮಕೂರಿನ ತಿಪ್ಟೂರಿನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ತಿಪ್ಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಸಾಂಗಾಕೋ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾತುಕತೆಯಾಗಿದೆ. 2 ಗುಂಪುಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದ ಉಂಟಾಗಿ ಹೊಡೆದಾಟಗೊಂಡಿದ್ದಾರೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ವಿದ್ಯಾರ್ಥಿಗಳ ಗುಂಪನ್ನ ಚದುರಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಭಕ್ತಿಯ ಕೇಂದ್ರವಾಗಿರುವ ಬೆಟ್ಟದ ಭೈರೇಶ್ವರ ದೇವಾಲಯ ಮತ್ತು ಅದರ ಬಳಿಯ ಐತಿಹಾಸಿಕ ಚೌಡಿಗುಡಿ ರಕ್ಷಣೆಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ತಹಶೀಲ್ದಾರ್ ಅವರು ನೀಡಿದ್ದಾರೆ. ಇತ್ತೀಚೆಗೆ ಯಾರೋ ಚೌಡಿಗುಡಿಯ ಕಲ್ಲನ್ನ ದುರುದ್ದೇಶದಿಂದ ತೆಗೆದುಕೊಂಡು ಹೋಗಿರುವ ಘಟನೆ ಭಕ್ತರಲ್ಲಿ ಕಳವಳ ಹುಟ್ಟಿಸಿದ್ದು, ಪ್ರವಾಸಿಗರ ಸಂಚಾರ ಹೆಚ್ಚಾಗಿರುವ ಈ ಸಂದರ್ಭದಲ್ಲೂ ಭದ್ರತಾ ವ್ಯವಸ್ಥೆಗಳ ಕೊರತೆ ದೇವಾಲಯದ ಗೌರವಕ್ಕೆ ಅಪಾಯ ಎಬ್ಬಿಸಿದೆ. ಈ ಕಾರಣದಿಂದ ವೇದಿಕೆಯ ಅಧ್ಯಕ್ಷ ಗಗನ್ಗೌಡ ನೇತೃತ್ವದಲ್ಲಿ ಸಲ್ಲಿಸಿದ ಮನವಿಯಲ್ಲಿ ಮುಖ್ಯವಾಗಿ ದೇವಾಲಯಕ್ಕೆ ಭದ್ರತಾ ಗಾರ್ಡ್ ನೇಮಕ,
ಗೇಟ್ ವ್ಯವಸ್ಥೆ, ಚೌಡಿಗುಡಿ ಪ್ರವೇಶಕ್ಕೆ ನಿಗಾ ವ್ಯವಸ್ಥೆ, ಸೌಕರ್ಯಗಳ ಸುಧಾರಣೆ ಸೇರಿದಂತೆ ಶೌಚಾಲಯ ನಿರ್ಮಾಣ ಎನ್ನುವ ಬೇಡಿಕೆಗಳನ್ನು ಒಳಗೊಂಡಿತ್ತು. ತಾಲೂಕು ತಹಸೀಲ್ದಾರ್ ಅವರು ಈ ಮನವಿಯನ್ನ ಸ್ವೀಕರಿಸಿ ಭಕ್ತರ ಭಾವನೆ ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕದ ಅಧ್ಯಕ್ಷ ಸಂಗ್ರಾಮ್ ಒಡ್ಚಳ್ಳಿ, ನಗರ ಘಟಕದ ಅಧ್ಯಕ್ಷ ಪ್ರಜ್ವಲ್, ಸಚಿನ್, ಕಸ್ಬಾ ಹೋಬಳಿ ಅಧ್ಯಕ್ಷ ಸಿದ್ಧಾಂತ್ ಪಾಟೀಲ್, ತಾಲೂಕು ಕಾರ್ಯದರ್ಶಿ ನವೀನ ನೆಲಗಳ್ಳಿ, ಯುವ ಘಟಕದ ಉಪಾಧ್ಯಕ್ಷ ರತನ್, ರೈತ ಘಟಕದ ಉಪಾಧ್ಯಕ್ಷ ಸ್ವಾಗತ್ ಹಾಗೂ ಉಪಾಧ್ಯಕ್ಷ ಸುಧೀರ್, ವರುಣ್ ಸೇರಿದಂತೆ ಅನೇಕ ವೇದಿಕೆ ಕಾರ್ಯಕರ್ತರು ಹಾಜರಿದ್ದರು. ಸತತ ಸುರಿಯುತ್ತಿರುವ ಭಾರಿ ಮಳೆಗೆ ಮನೆ ಕುಸಿದು ಆಟೋ ರಿಕ್ಷಾ ಸಂಪೂರ್ಣ ಹಾನಿಯಾಗಿರುವ ಘಟನೆ ಸಕಲೇಶಪುರ ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸುಳ್ಳಕ್ಕಿ ಬ್ಯಾಡರ ಜಗ್ಲಿಯ ಲೋಕೇಶ್ ಅವರ ಮನೆ ಬಿದ್ದಿದ್ದು ಅವರ ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದ ಹುಣಸಿನಕೆರೆ 8 ಫೀಟ್ ರಸ್ತೆ ಹಾಗೂ ಸುತ್ತಮುತ್ತ ಕಸದ ರಾಶಿ, ಅಸಮರ್ಪಕ ಸ್ವಚ್ಛತೆ. ಮಹಾನಗರ ಪಾಲಿಕೆ ಆಯುಕ್ತ ಆರ್ ಕೃಷ್ಣಮೂರ್ತಿ ಅವರಿಗೆ ತಲೆದಂಡ ವಿಧಿಸಿ ಕಡ್ಡಾಯ ರಜೆ ಆದೇಶ. ಸ್ವಚ್ಛತಾ ಕಾರ್ಯಗಳಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಅನಿವಾರ್ಯ ಎಂದ ಜಿಲ್ಲಾಧಿಕಾರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದ ಹಿನ್ನೆಲೆ ಹಾಸನದಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ಮುಂದಿನ ಪೀಳಿಗೆಗೆ ಮಾಲಿನ್ಯ ನಿಯಂತ್ರಣದ ಅರಿವು ಮೂಡಿಸುವುದು ಮುಖ್ಯ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅಭಿಮತ. ವಿಮಾನ ನಿಲ್ದಾಣ ಸುತ್ತ 30 ಅಡಿ ರಸ್ತೆ ನಿರ್ಮಾಣಕ್ಕೆ 15 ದಿನಗಳ ಗಡುವು. ನಮ್ಮ ಭೂಮಿ, ನಮ್ಮ ಬೆವರು, ನಮ್ಮ ಹಕ್ಕು ಇನ್ನು ಮೌನವಾಗುವುದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.